ಗೈಸ್ ವಾಟ್ಸಪ್ ಗುಡ್ ಮಾರ್ನಿಂಗ್. ನಾನು ಇವತ್ತಿನ್ನೂ ಸಾಪಾನಲ್ಲೇ ಇದ್ದೀನಿ. ವೆದರ್ ಅಂತೂ ಕ್ರೇಜಿ ಚಳಿ ಇದೆ. ಬೆಳಗ್ಗೆ ಫುಲ್ ಮಳೆ ಬರ್ತಾ ಇತ್ತು. ಇವಾಗ ನಮ್ಮ ಅಮ್ಮ ವೇ ಟು ಕ್ಯಾಟ್ ವಿಲೇಜ್ ಆ್ಯಂಡ್ ಕ್ಯಾಟ್ ವಿಲೇಜ್ ಏನಂದ್ರೆ ಬೇಸಿಕಲಿ ಒಂದು ವಿಲೇಜು ವೇರ್ ಇದು ಒಂದು ಟ್ರೈಬಲ್ ಜನಾಂಗದವರಲ್ಲಿ ಇದ್ದಾರೆ. ಪ್ಲಸ್ ಅವ್ರ ಲೈಫ್ ಸ್ಟೈಲ್ನ ನೋಡೋದಕ್ಕೆ, ಪ್ಲಸ್ ಅವರು ಇನ್ಫ್ರಾಸ್ಟ್ರಕ್ಚರ್ನ ಹೇಗೆ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ನೋಡೋದಕ್ಕೆ ಅಲ್ಲಿ ಹೋಗ್ತಾ ಇರೋದು. ಬನ್ನಿ ಕ್ಯಾಟ್ ವಿಲೇಜ್ನಲ್ಲಿ ಏನೇನು ನಡೆಯುತ್ತೆ ಅಂತ ನೋಡಿಸ್ತೀನಿ. ಪಾಪನಲ್ಲಿ ಯಾಕೋ ಮಳೆ ನಿಲ್ಲೋ ಥರ ಕಾಣ್ತಿಲ್ಲ. ಎಲ್ಲ ಅಂಗಡಿಗೆ ಬಂದಿದ್ದೆ, ಒಂದು ಛತ್ರಿ ತೊಗೊಂಡಿದ್ದೀನಿ. ಇದು 50,000 ಡಾಂಗು. ಒಂದು ಇಂಡಿಯಾ ಕಂಪ್ಲೀಟ್ ಮಾಡಿದ್ರೆ ಒಂದು 150 ರೂಪಾಯಿ ಬೇಕು. ಬನ್ನಿ ಹೋಗೋಣ ಇಲ್ಲಿಂದ. ಇಲ್ಲಿ ಕ್ಯಾಟ್ ವಿಲೇಜ್ ನಡ್ಕೊಂಡು ಹೋಗ್ತಾ ಇದ್ದೆ. ಒಂದು 2 ಕಿಲೋಮೀಟರ್ ಇದೆ. ಬಟ್ ಹೋಗೋ ದಾರಿನಲ್ಲಿ ಒಂದು ವ್ಯೂ ಕಾಣಿಸ್ತಿದೆ. ಎಷ್ಟು ನೋಡಿ ಎಷ್ಟು ಅಲ್ಟಿಮೇಟ್ ಆಗಿದೆ ಅಂತ. ಶಾಪ್ ಆಗೇನಿಗೆ ಬರಬೇಕು ಅಂದ್ರೆ ಈ ತರ ವ್ಯೂಗೆ. ಇದೆಲ್ಲ ಮೌಂಟೇನ್ಸ್, ಎಲ್ಲ ಕವರು. ಈಗ ನೋಡಿ ಮೋಡದ ಲೆವೆಲ್ಗೆ ಬಂದ್ಬಿಟ್ಟಿದ್ದೀನಿ. ಇಂಟು ದ ಫಾಗ್. ಯಾಪ ಕ್ಯಾಟ್ ವಿಲೇಜ್ ಇದ್ರ ಒಳಗಡೆ ಇದೆ ಎಲ್ಲೋ. ಇಲ್ಲಿ ಕ್ಯಾಟ್ ವಿಲೇಜ್ ಪ್ಲೇಸ್ ಬಂದಿದ್ದೀವಿ. ಇದು ನೋಡಿ, ಇದೆ ಎಂಟ್ರೆನ್ಸ್. ಇದೇ ಟಿಕೆಟ್ ತಗೊಳ್ಳೋ ಸ್ಪಾಟು. ಟಿಕೆಟ್ ಎಷ್ಟಂತ ಕೈರಿ. ಅಡಲ್ಟ್ಸ್ಗೆ 150 VND. ಇದೆ ಟಿಕೆಟ್. ಇದೇನೆ ಎಂಟ್ರೆನ್ಸ್. ಈ ತರ ಒಂದು ಏನು ಕಾಸ್ಟ್ಯೂಮ್ ತಗೊಂಡಿದ್ದೀನಿ. ಇಲ್ಲಿ ಎಂಟ್ರೆನ್ಸ್ ಆಯ್ತು. ಇಲ್ಲಿಂದ ಇಳ್ಕೊಂಡು ಹೋದ್ರೆ ಪೂರ್ತಿ ಅದೇ. How much? 300. You have more people. How many? This one. See. No. No, thank you. 300. 50. No. No, thank you. 50. 50. No, not 50. 100. Okay. ಇಲ್ಲಿ ಏನು ಮಾಡ್ತಾ ಇದ್ದೀವಿ? ಟೂರಿಸ್ಟ್ ನೋಡಿದ್ರೆ ಬಾಯಿಗೆ ಬಂದಂಗೆ ರೇಟ್ಗಳು ಹೇಳ್ತಾರೆ. ಇನ್ನ ಆ ಥರ ಸಿಗಾಗಕ್ಕೆ ಹೋಗ್ಬೇಡ್ರಿ. ಒಂದು 10 ರೂಪಾಯಿ ಇತ್ತು, ಅದಕ್ಕೆ 100 ರೂಪಾಯಿ ಕೇಳ್ಕೋಬೋದು. ಹಿಂಗೆ ಕೆಳಗಡೆ ಹೋದ್ರೇ ಇಲ್ಲ. ಓಕೆನಾ? ಒಳಗಡೆ ಹೋಗ್ಬಿಟ್ಟು ನೋಡಿಸ್ತೀನಿ. ಇದೇ ಕ್ಯಾಟ್ ವಿಲೇಜು. ಇಲ್ಲೆಲ್ಲ ಫಾರ್ಮ್ಸು. ಇವರು ಇಲ್ಲಿ ಅಕ್ಕಿ ಬೆಳಿತಾರೆ ಇಲ್ಲೆಲ್ಲ. ಇವಾಗ ಹಾರ್ವೆಸ್ಟ್ಗೆ ಏನು ಹಾಕಿಲ್ಲ, ಇವಾಗ ತಾನೇ ಹಾರ್ವೆಸ್ಟ್ ಆಗಿದೆ. ನೋಡಿ, ಅಲ್ಲೂ ಟೆರಸಸ್ ಕಾಣಿಸ್ತಿದೆ. ಇದು ಪೂರ್ತಿ ಇವ್ರ ವಿಲೇಜು.
ಮಳೆ ಸ್ವಲ್ಪ ನಿಂತಿದೆ ಈಗ. ಲೈಕ್ ಇಲ್ಲೊಂದು ವ್ಯೂ ಪಾಯಿಂಟ್ ಸಿಕ್ಕಿತ್ತು, ಅದಕ್ಕೆ ನಿಲ್ಸಿದ್ದೀನಿ. ವ್ಯೂ ಪಾಯಿಂಟ್ ಇಸ್ ಗ್ರೇಟ್, ಅಲ್ಟಿಮೇಟ್. ಈಗ ಹಂಗೆ ಇಲ್ಲೊಂದು 2 ನಿಮಿಷ ವ್ಯೂನ ಎಂಜಾಯ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡ್ತೀನಿ. And you can see this. This is quite awesome. ಕ್ಯಾಫೆ ಇದೆ ಇಲ್ಲೊಂದೇನೋ ವ್ಯೂ ಪಾಯಿಂಟ್ ತರ. ದಿಸ್ ಇಸ್ ದ ವಿಲೇಜ್. ಇಲ್ಲಿ ಸಿಟಿ ಒಳಗಡೆ 50 ಮೀಟರ್ಸ್ಗೆ ಒಂದು ವಾಟರ್ ಫಾಲ್ ಇದೆಯಂತೆ. ವಾಟರ್ ಫಾಲ್ ನೋಡಿಸ್ತೀನಿ, ನೋಡ್ರಿ ಸೌಂಡ್ ಅಂತ ಕೇಳಿಸ್ತದೆ. ವಾಟರ್ ಫಾಲ್ ನೋಡಿಸ್ತೀನಿ ಈಗ. ನಿನ್ನೆ ಎಲ್ಲ ಮಳೆ ಚೆನ್ನಾಗಿ ಬಂದಿದೆ, ನಿನ್ನೆಯಿಂದ ಬೆಳಗ್ಗೆವರೆಗೂ ವಾಟರ್ ಫಾಲ್ ಸಖತ್ತಾಗಿರುತ್ತೆ. ವಾಟರ್ ಫಾಲ್ ಒಂದು ದೊಡ್ಡದಾಗಿ ಕಾಣಿಸ್ತದೆ. ಇಟ್ಸ್ ಆಲ್ ರೈಟ್. ಬಟ್ ಒಂದು ಬ್ರಿಡ್ಜ್ ತರ ಮಾಡಿದ್ದಾರೆ, ಸಿಟಿ ವಿಲೇಜ್ ಒಳಗೆ ಎಂಟರ್ ಆಗುತ್ತೆ. ಬನ್ನಿ ನೋಡ್ರಿ, ಇದೇ ಬ್ರಿಡ್ಜು. ಇದು ವಾಟರ್ ಫಾಲ್ ರೀಚ್ ಆಗಿದ್ದೀವಿ. ಬೇಸಿಕ್ಲಿ ಪಾಪ ಸಿಟಿನಲ್ಲಿ ಮಳೆ ಬಂದು ನೀರೆಲ್ಲ ತಿಂಗ್ಲೆಲ್ಲ ಟ್ರೈನ್ಗೆಲ್ಲ ಹೋಗೋದು ಇಲ್ಲಿಗೆ ಬಂದು ಡ್ರಾಪ್ ಆಗ್ತಾ ಇದೆ. ಅಂಡ್ ನೋಡಿ, ವಾಟರ್ ಫಾಲು. ಅಂಡ್ ಈ ವಿಲೇಜ್ ಒಳಗಡೆ ಈ ತರ ತುಂಬಾ ಕ್ಯಾಫೇಸ್, ರೆಸ್ಟೋರೆಂಟ್ಸ್ ಮಾಡಿದ್ದಾರೆ. ಮೂಲೆನಲ್ಲೂ ಕಮರ್ಷಿಯಲೈಸ್ ಹೆಂಗ್ ಮಾಡ್ಬೇಕು ಹಂಗ್ ಮಾಡ್ಕೊಂಡು ಮುಗಿಸ್ಕೊಂಡಿದ್ದಾರೆ ಮ್ಯಾಟ್ರನ್ನ. ಹೌಸಸ್ ನ ಬಿಲ್ಡ್ ಮಾಡಬೇಕಾದ್ರೆ ನೇಚರ್ ಆಗಿ ಕ್ಲೇ ಮತ್ತೆ ಬ್ಯಾಂಬೂನ ಯೂಸ್ ಮಾಡ್ಬಿಟ್ಟು ಹೌಸ್ ನ ಬಿಲ್ಡ್ ಮಾಡ್ತಾ ಇದ್ರು. ಅಂಡ್ ಇವ್ರ ಮನೇನ ನೋಡಿ ಹೇಗಿದೆ ಅಂತ. ಇದೆಲ್ಲ ಬ್ಯಾಂಬೂ ಫ್ಲೋರಿಂಗು. ನೋಡಿ ಇದೆಲ್ಲ ಕ್ಲೇಯಿಂದ ಮಾಡಿರೋದು. ಮತ್ತೆ ಪ್ರೂಫ್ಗೆ ಇಲ್ಲೂ ಯಾರೋ ಹೊಡೆದು ಬೀಳ್ಸ್ಕೊಟ್ಟಿದ್ದಾರೆ. ನಾನಲ್ಲ ಹೊಡೆದು ಬೀಳ್ಸ್ಕೊಟ್ಟಿದ್ದಾರೆ. ಐ ಥಿಂಕ್ ಅಷ್ಟೇ ಕೆಟ್ಟ ವಿಲೇಜು. ನಥಿಂಗ್ ನೆಕ್ಸ್ಟ್, ಜಸ್ಟ್ ವಿಲೇಜ್ನ ಎಕ್ಸ್ಪ್ಲೋರ್ ಮಾಡೋದು. ಇಲ್ಲಿ ಅದೇ ಒಂದು ಕ್ಯಾಫೆಗೆ ಹೋಗ್ಬಿಟ್ಟು ಒಂದು ಒಳ್ಳೆ ಕಾಫಿ ತಗೊಂಡು ಕುಡಿತೀನಿ.
And just yet ಆಮೇಲೆ coffee is like the OG go-to thing. ಅಷ್ಟೇ guys. ಐ ಥಿಂಕ್ ಅಷ್ಟೇ ಸಾಪಾನಲ್ಲಿ ಇನ್ನೇನು ಮಾಡಲ್ಲ. ಮೇ ಬಿ ಒಂದು ಟ್ರೆಕ್ ಹೋದ್ರು ಹೋಗ್ಬೋದು, ಯಾಕಂದ್ರೆ ಮಳೆ ತುಂಬಾ ಇರೋದ್ರಿಂದ ಸಿಟಿನಲ್ಲಿ ಒಂದ್ ಸ್ವಲ್ಪ ಚಿಲ್ ಮಾಡಿಬಿಟ್ಟು ನಾಳೆ ನಿಮ್ಗೇನ್ ಕಡೆ ಹೋಗ್ತೀನಿ. ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ನೋಟಿಫೈ ಆಗ್ತೀರಾ ಪ್ರತಿ ಸತಿ ವಿಡಿಯೋ ಅಪ್ಲೋಡ್ ಆದಾಗ್ಲು. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಇಷ್ಟ ಆಗಿದೆ ಅಂತ. ಇಷ್ಟ ಆಗಿಲ್ಲ ಅಂದ್ರೆ ಕಿತ್ತೋದಂಗಿದೆ ಅಂತಾನೆ ಕಮೆಂಟ್ ಮಾಡ್ರಿ. ಓಕೆ, ಪರವಾಗಿಲ್ಲ, ಎಲ್ಲ ಇನ್ಪುಟ್ಸ್ ತಗೊಂತೀನಿ. ಓಕೆ, ಥ್ಯಾಂಕ್ ಯು. ಇದೆಲ್ಲ ಟೆರೆಸ್ ಫಾರ್ಮ್ಸ್. ಓಕೆನಾ, ಇಲ್ಲಿ ಮೇಜರ್ ಆಗಿ ರೈಸ್ ಬೆಳಿತಾರೆ. ಅಂಡ್ ಇದು ಕೆಳಗಡೆ ನೋಡಿದ್ರೆ ವಿಲೇಜು. ಇದು ವಿಲೇಜ್ ಆಗಿ ಉಳಿದಿಲ್ಲ, ಕಮರ್ಷಿಯಲೈಸ್ ಆಗಿ ಇದು ಮಾಡ್ಬಿಡ್ತಾರೆ. ಒಂದ್ 100 ಕೆಫೆ, ಒಂದೊಳ್ಳೆ ಟೂರಿಸ್ಟ್ ಫೋಟೋ ಸ್ಪಾಟ್ ಅಷ್ಟೇ ಇದೆ. ಎಕ್ಸಿಟ್ ಈ ತರ ಬಗ್ಗಿಗಳಿರುತ್ತೆ. 10,000 ಬೇಕು ಹಂಗೋ ಇದನ್ನ ಮತ್ತೆ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಮೇನ್ ರೋಡ್ ಬಿಡ್ತಾರೆ. ಅಂಡ್ ಜಸ್ಟ್ ಬಗ್ಗಿಲ್ ಕೂತಿದ್ದೇನೆ. ಇದೇ ನಮ್ಮ ಬಗ್ಗೆ. ಇಲ್ಲಿಂದ ನನ್ನ ಎಕ್ಸಿಟ್ ಕರ್ಕೊಂಡು ಹೋಗ್ಬಿಟ್ಟು ಹಾಕತ್ತೆ. ದಟ್ಸ್ ಡನ್. Efectivamente.